ಇಲ್ಲೊಂದು ರಿಯಾಕ್ಷನ್ ಬರೀತೀನಿ, ನೀವು ಏನು ಮಾಡ್ಬೇಕು ಅದ್ರದ್ದು ಅಂದರೆ ಫಸ್ಟ್ ಕೆಲಸ ಏನು ಮಾಡಿರಿ, ಮಾತು ನಿಲ್ಲಿಸ್ರಿ. ಫಸ್ಟ್ ಕೆಲಸ ಏನಂದ್ರೆ ಮಾತು ನಿಲ್ಲಿಸ್ರಿ. ರಿಯಾಕ್ಷನ್ ಬರಿತೀನಿ, ಬರೆದ್ಮೇಲೆ ರಿಯಾಕ್ಟೆಂಟ್ಸ್ ಒಳಗೆ ಮತ್ತು ಪ್ರಾಡಕ್ಟ್ಸ್ ಒಳಗೆ ಏನೇನು ಬರ್ತಾವಲ್ಲ ಎಲ್ಲಾದ್ರದ್ದು ಇಂಡಿವಿಜುವಲಿ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರಿ. ಮುಂದೆ ನಾನು ಏನು ಮಾಡಿಸ್ಬೇಕು, ಏನು ಹೇಳಬೇಕು ಅಂತ ಹೇಳ್ತೀನಿ. ಈ ರಿಯಾಕ್ಷನ್ ಅಲ್ಲಿ ಯಾವ್ದು ಬರೀತೀನಿ ಅಂದರೆ ಬರ್ಕೋರಿ, ಮಾತು ನಿಲ್ಲಿಸ್ಬೇಕು. ಫಸ್ಟ್ ಇದು ಬ್ಯಾಲೆನ್ಸ್ ಆಯ್ತು ಇಲ್ಲೋ? ಓಕೆ, ಬ್ಯಾಲೆನ್ಸ್ ಆದ ಆಮೇಲೆ ಇದು ಏನು H2O2 ಅನ್ಬೇಡ್ರಿ, ಹೆಸರು ಹೇಳಿ. ಹೈಡ್ರೋಜನ್ ಪೆರಾಕ್ಸೈಡ್. ಇದು ನೀರು, ಇದು ಆಕ್ಸಿಜನ್. ಬ್ಯಾಲೆನ್ಸ್ ಮಾಡ್ರಿ. ಎರಡು ಹೈಡ್ರೋಜನ್ ಬ್ಯಾಲೆನ್ಸ್. ಆಕ್ಸಿಜನ್ 2, ಬಟ್ ಆಕ್ಸಿಜನ್ 1, 2, 3. ಸೊ ಇಲ್ಲಿ 2, ಇಲ್ಲೇ 2 ಎಷ್ಟಾಗ್ತದೆ? 4 ಆಕ್ಸಿಜನ್ ಆತ. 4 ಆಕ್ಸಿಜನ್ ಆತ. 2 2s 4. ಇಲ್ಲೇ 2 + 2 ಆಕ್ಸಿಜನ್ ಬ್ಯಾಲೆನ್ಸ್. 4 2 2s 4 ಹೈಡ್ರೋಜನ್, 2 2s 4 ಹೈಡ್ರೋಜನ್ ಬ್ಯಾಲೆನ್ಸ್. ಪಟ್ಟ ಅಂತ ಎಲ್ಲದ್ರದ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ. ಪಟ ಹಾಂ, ನಾವು ಮಾಡ್ಬಿಡ್ರಿ. ನೋಡ್ರಿ ಇಲ್ಲೇ ನನ್ನ ಜೋಡಿ ಮಾಡ್ರಿ. ಯಾರ್ಯಾರು ಇನ್ನೂ ಮಾಡಕತ್ತೀರಿ? ಹೈಡ್ರೋಜನ್ ಈಸ್ ಆಲ್ವೇಸ್ +1. ಹಾಂ, ಆಕ್ಸಿಜನ್ ಈಸ್ -2, ಬಟ್ ಇಟ್ ಈಸ್ ಯೂಶುವಲಿ -2, ಬಟ್ ಇಟ್ ಈಸ್ -1 ವಿತ್ ಅಥವಾ ಏನು ಪರ್ ಆಕ್ಸೈಡ್. ಸೊ ಇಲ್ಲಿ ಪರ್ ಆಕ್ಸೈಡ್ ಐತಿ, ಸೊ -1. ಹಾಂ, ಈಗ ಯಾವ್ದಾರು ಹೆಂಗೆ ಅನ್ಸತ್ತಂದ್ರಿ, ಇಲ್ಲಿ ಆಕ್ಸಿಜನ್ -2 ಬರ್ಬೇಕಾಗಿತ್ತಲ್ಲ ಅಂತ. ಓಕೆ, ಕರೆಕ್ಟ್. ಹಂಗೆ ಅನ್ಸಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೈತೆ ಅಂತ. ಇಲ್ಲೇ +1 -1 -2. ಇದು ಪರ್ ಆಕ್ಸೈಡ್ ಅಲ್ಲಲ್ಲ, ಹೌದಿಲ್ಲ? ಇದು 0. ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಇಸ್ 0. ಇದು ಒಂದು ಸ್ವಲ್ಪ ಸ್ಪೆಷಲ್ ಕೇಸ್. ಈ ಸ್ಪೆಷಲ್ ಕೇಸು ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ಹೈಡ್ರೋಜನ್ ರಿಯಾಕ್ಟೆಂಟ್ಸ್ ಒಳಗ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಏನೈತಿ? ರಿಯಾಕ್ಟೆಂಟ್ಸ್ ಮಸ್ತ್ ಐತಿ ನೋಡಿ. ರಿಯಾಕ್ಟೆಂಟ್ಸ್ ಒಳಗ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಏನೈತಿ? ಪ್ರಾಡಕ್ಟ್ಸ್ ಒಳಗ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಏನೈತಿ? ಅದ್ರದ್ದು ಏನಾಗೈತಿ? ಏನೂ ಆಗಿಲ್ಲ. ಅಂದ್ರೆ ಆಕ್ಸಿಡೇಷನ್ ಆಗಿಲ್ಲ, ರಿಡಕ್ಷನ್ ಆಗಿಲ್ಲ. ಆಕ್ಸಿಜನ್ ರಿಯಾಕ್ಟೆಂಟ್ಸ್ ಒಳಗೆ ಏನೈತಿ? ಆಕ್ಸಿಜನ್ ಪ್ರಾಡಕ್ಟ್ಸ್ ಒಳಗೆ ಏನೈತಿ? 2 ಐತಿ, 0 ಐತಿ. ಇಲ್ಲ ಪ್ರಾಬ್ಲಮ್ ಐತಿ. ಏನ್ ಪ್ರಾಬ್ಲಮ್ ಐತಿ? ಆಕ್ಸಿಜನ್ ಆಕ್ಸಿಡೇಷನ್ ಆಗತೈತೋ ರಿಡಕ್ಷನ್ ಆಗತೈತೋ? -1 ಇದ್ದಿದ್ದು 0 ಆದ್ರ increase in oxidation number, that is oxidation. -1 ಇದ್ದಿದ್ದು -2 ಆದ್ರ increase in oxidation number, that is reduction. ಸೊ ಇದು ರೆಡಾಕ್ಸ್ ಅನ್ನಕ್ಕೆ ಬರಂಗಿಲ್ಲ. ರೆಡಾಕ್ಸ್ ಹೌದು, ಬಟ್ ಸ್ಪೆಷಲ್ ಕೇಸ್ ಆಫ್ ರೆಡಾಕ್ಸ್ ಇದು. ಯಾಕೆ ಸ್ಪೆಷಲ್ ಕೇಸ್ ಅಂದ್ರೆ, ನೀವು ಹಿಂದಿನ ರೆಡಾಕ್ಸ್ ರಿಯಾಕ್ಷನ್ಸ್ ನೋಡ್ರಿ ಬೇಕಾರ ಯಾವುದೋ ಒಂದ್ರ ಎಲಿಮೆಂಟ್ ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಆಗಿರಂಗಿಲ್ಲ. ಇಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ನು ಆಗೈತಿ, ರಿಡಕ್ಷನ್ನು ಆಗೈತಿ. ಆಕ್ಸಿಜನ್ ಯಾವ್ದ್ರ ಒಂದು ಪ್ರೀವಿಯಸ್ ಎಕ್ಸಾಂಪಲ್ ನೋಡ್ರಿ. ರೆಡಾಕ್ಸ್ ಒಂದು ಎಲಿಮೆಂಟ್ ಆಕ್ಸಿಡೇಷನ್ ಆಗಿದ್ರೆ ಇನ್ನೊಂದು ಎಲಿಮೆಂಟ್ ರಿಡಕ್ಷನ್ ಆಗಿರ್ತದೆ. ನೋಡ್ರಿ, ನೋಡಿದ್ರಿ? ಸೊ ಈ ಕೇಸ್ ಒಳಗ, ಈ ಎಕ್ಸಾಂಪಲ್ ಒಳಗೆ ಏನ್ ಸ್ಪೆಷಲ್ ಐತಿ? ಯಾವುದೋ ಒಂದ ಎಲಿಮೆಂಟ್ ಈಸ್ ಅಂಡರ್ಗೋಯಿಂಗ್ ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಲಕ್ಷ ಕೊಡ್ರಿ. ದೀಸ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಇನ್ ವಿಚ್
only ಅಥವಾ in which one particular element undergoes simultaneous oxidation and reduction are called disproportionation reactions. ಇವಕ್ಕೇನು ಕರಿತೀವಿ? ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಸ್. ಅದರ ಸ್ಪೆಲ್ಲಿಂಗ್ ಹೇಳ್ತೀನಿ, ಬರ್ಕೋರಿ. ಇದು ಈ ಎಕ್ಸಾಂಪಲ್ ಕೇಳಕ್ಕೆ ಬರ್ಕೋರಿ. DIS dis PRO POR DIS PRO POR TIO NATION disproportionation reactions ಅಂತ ಬರೀರಿ. ಬರದ್ರಿ? ಅದ್ರ ಕೆಳಗೆ ಒಂದು ಸ್ಟೇಟ್ಮೆಂಟ್ ಬರೆಸ್ತೀನಿ, ಬರ್ಕೋರಿ. The reaction in which one element of the reactant undergoes the reactions in which one element of the reactant undergoes simultaneous oxidation and reduction. Undergoes simultaneous oxidation and reduction. Undergoes simultaneous oxidation and reduction are called in disproportionation reactions. Are called disproportionation reactions. ಓಕೆ, ಅದನ್ನ ಡೆಫಿನೇಷನ್ ಓದ್ರಿ. ಓದ್ಕೊಂತ ಇಲ್ಲಿ ಲಕ್ಷ ಕೊಡ್ರಿ. ಒನ್ ಎಲಿಮೆಂಟ್ ಆಫ್ ದ ರಿಯಾಕ್ಟೆಂಟ್, ಯಾವ ಎಲಿಮೆಂಟ್ ಅದು? ಆಕ್ಸಿಜನ್. Undergoes simultaneous oxidation and reduction. ಅಂದ್ರೆ ಇದು ಒಂದು ಎಕ್ಸಾಂಪಲ್ ಅಲ್ಲ. ಸೊ ಇದು is called disproportionation reaction. ಅರ್ಥ ಆಯ್ತಾ? ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದ್ರೆ ಏನು? ಯಾವುದೋ ಒಂದು ಎಲಿಮೆಂಟ್ ಎರಡು ಆಗ್ತಿರ್ತಾವ. ಎರಡು ಅಂದ್ರೆ ಏನು? ಆಕ್ಸಿಡೇಷನ್, ರಿಡಕ್ಷನ್. ಯಾವುದೋ ಒಂದು ಎಲಿಮೆಂಟ್ ಅಂದ್ರೆ ರಿಯಾಕ್ಟೆಂಟ್ನಾಗಿರೋ ಒಂದು ಎಲಿಮೆಂಟ್ ಸೈಮಲ್ಟೇನಿಯಸ್ ಆಕ್ಸಿಡೇಷನ್ ರಿಡಕ್ಷನ್ ಆದ್ರೆ ಅಂತ ರಿಯಾಕ್ಷನ್ಸ್ ನಾವೇನು ಕರಿತೀವಿ? ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಲಕ್ಷ ಕೊಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಸ್ ಒಳಗ ರಿಯಾಕ್ಟೆಂಟ್ಸ್, ಈ ಎಕ್ಸಾಂಪಲ್ ಒಳಗೆ ರಿಯಾಕ್ಟೆಂಟ್ಸ್ ಒಳಗೆ ಯಾವ ಎಲಿಮೆಂಟ್ ಅದಾವು? ರಿಯಾಕ್ಟೆಂಟ್ಸ್ ಒಳಗೆ ಯಾವ ಎಲಿಮೆಂಟ್ ಅದಾವ? ಹೈಡ್ರೋಜನ್, ಆಕ್ಸಿಜನ್. ಎದ್ರದ್ದು ಡಿಸ್ಪ್ರಪೋರ್ಷನೇಷನ್ ಆಗತೈತಿ? ಆಕ್ಸಿಜನ್ ಆಗತೈತಿ. ಅಂದ್ರೆ ಅದ್ರದ್ದು ಆಕ್ಸಿಡೇಷನ್ ಆಗತೈತಿ, ಅದ್ರದ್ದು ರಿಡಕ್ಷನ್ ಆಗತೈತಿ. ಈ ಆಕ್ಸಿಜನ್ ಎಲಿಮೆಂಟ್ ಹಿಂಗೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ತೋರ್ಸಾಕತೈತಿ ಅಂದ್ರೆ ಏನು ತೋರ್ಸಾಕತೈತಿ ಅಂದ್ರೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ತೋರ್ಸಾಕತೈತಿ ಅಂದ್ರೆ ಅದು 3 ಆಕ್ಸಿಡೇಷನ್ ಸ್ಟೇಟ್ಸ್ ಒಳಗೆ ಇರ್ತೈತಿ. ಆ ಎಂಟೈರ್ ರಿಯಾಕ್ಷನ್ ಒಳಗೆ ಲಕ್ಷ ಕೊಟ್ಟು ಕೇಳ್ಬೇಕು. ಆ ಪೂರ ರಿಯಾಕ್ಷನ್ ಒಳಗೆ it will be exhibiting what? 3 different oxidation states. ಇಲ್ಲಿ ನೋಡ್ರಿ, ಆಕ್ಸಿಜನ್ ರಿಯಾಕ್ಟೆಂಟ್ ಒಳಗೆ -1, ಪ್ರಾಡಕ್ಟ್ಸ್ ಒಳಗೆ ಒಮ್ಮೆ -2 ಒಮ್ಮೆ 0. ಸೊ ಇಟ್ ಈಸ್ ಎಕ್ಸಿಬಿಟಿಂಗ್ 3 different oxidation states. ರಿಯಾಕ್ಟೆಂಟ್ ಒಳಗೆ -1, ಪ್ರಾಡಕ್ಟ್ಸ್ ಒಳಗೆ ಒಂದ್ ಕಡೆ -2, ಇನ್ನೊಂದ್ ಕಡೆ 0. ಮೂರು ಬೇರೆ ಆಗಿಲ್ಲ ಇವು. ಸೊ ಒಂದ ಎಲಿಮೆಂಟ್, ಯಾವ ಎಲಿಮೆಂಟ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ತೋರಿಸುತ್ತಲ್ಲ ಆ ಎಲಿಮೆಂಟ್ ಆ ರಿಯಾಕ್ಷನ್ ಒಳಗೆ, ಪೂರ ರಿಯಾಕ್ಷನ್ ಒಳಗೆ ಇನ್ಕ್ಲೂಡಿಂಗ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್, ಪೂರ ರಿಯಾಕ್ಷನ್ ಒಳಗೆ ಎಷ್ಟು ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸಿರ್ತೈತಿ? 3 ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸಿರ್ತೈತಿ. ಜನರಲಿ ಒಂದು ಯಾವ್ದೋ ರಿಯಾಕ್ಷನ್ ನೀವು ನೋಡಿದ್ರೆ ಒಂದು ಎಲಿಮೆಂಟ್ 2 ತೋರಿಸಿರ್ತೈತಿ. ರಿಯಾಕ್ಟೆಂಟ್ನಾಗ ಒಂದು, ಪ್ರಾಡಕ್ಟ್ನಾಗ ಒಂದಿರ್ತೈತಿ, ಹೌದಿಲ್ಲ? ಬಟ್ ಈ ಕೇಸ್ ಒಳಗೆ, ಯಾವ ಕೇಸ್ ಒಳಗೆ? ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಕೇಸ್ ಒಳಗೆ one element which is undergoing simultaneous oxidation and reduction will be showing how many oxidation states? 3 different oxidation states. ಅರ್ಥಾತ್
ಅವು ಯಾವ್ಯಾವು ಈ ಕೇಸ್ನಾಗ? ಯಾವ್ಯಾವು? -1 -2 0. ಓಕೆ, ಈಗ ಲಕ್ಷ ಕೊಡ್ರಿ, ಇದನ್ನ ಒಂದು ಆರ್ಡರ್ನಾಗ ಬರೀರಿ ಅಂದ್ರೆ 0 -1 -2. ಈಗ ಮೂರು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಥವಾ 3 ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಏನು ತೋರಿಸ್ತಿರ್ತಾವಲ್ಲ ಇಂಥ ರಿಯಾಕ್ಷನ್ ಒಳಗೆ, ಲಕ್ಷ ಕೊಡ್ರಿ, ಆ 3 ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಇಂಟರ್ಮೀಡಿಯೇಟ್ ಯಾವ್ದು ಇರ್ತೈತಲ್ಲ, ಈಗ ಈ 3 ಒಳಗೆ ಇಂಟರ್ಮೀಡಿಯೇಟ್ ಯಾವ್ದು ಅಂದ್ರೆ ನಡುವಿದ್ಯಾವ? 0 -1 -2 ನಡುವಿದ್ದಂದ್ರೆ -1. ಆ ಇಂಟರ್ಮೀಡಿಯೇಟ್ ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ ರಿಯಾಕ್ಟೆನ್ಸ್ ನ ಇರ್ತೈತೆ. ಕರೆಕ್ಟ್? ಈ 0 -1 -2 ಒಳಗೆ ಇಂಟರ್ಮೀಡಿಯೇಟ್ ಯಾವ್ದಪ್ಪ? -1 ಎಲ್ಲೈತಿ? ರಿಯಾಕ್ಟೆಂಟ್ನಾಗ ಇರ್ಬೇಕದು. 3 ಆಕ್ಸಿಡೇಷನ್ ಸ್ಟೇಟ್ ತೋರಿಸೋ ಮುಂದೆ ದ ಇಂಟರ್ಮೀಡಿಯೇಟ್ 0 -1 -2 ಈ ಇಂಟರ್ಮೀಡಿಯೇಟ್ ಏನೈತಲ್ಲ, ಇಂಟರ್ಮೀಡಿಯೇಟ್ ಆಕ್ಸಿಡೇಷನ್ ಸ್ಟೇಟ್ -1 ಅದು ಯಾವಾಗ್ಲೂ ರಿಯಾಕ್ಟೆಂಟ್ ಸೈಡ್ ಇರ್ತೈತಿ. ಇದು ಮಸ್ಟ್ ಅಂಡ್ ಶುಡ್. ಎದಕ್ಕೆ? 0 -1 -2 ರಿಯಾಕ್ಟೆಂಟ್ ಒಳಗೆ ಇಂಟರ್ಮೀಡಿಯೇಟ್ ಇತ್ತಂದ್ರ ಇದ್ರದ್ದು ಆಕ್ಸಿಡೇಷನ್ ಆಗಿ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಗಿ ಆಕ್ಸಿಡೇಷನ್ ಆಗ್ಬೋದು, ಅದ್ರದ್ದು ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಗಿ ರಿಡಕ್ಷನ್ ಆಗ್ಬೋದು. ಹಂಗಾಗ್ಬೇಕಂದ್ರೆ ಅದನ್ನ ನಡು ಇರ್ಬೇಕು. ಹೌದಿಲ್ಲ? ನಡು ಇತ್ತಂದ್ರೆ ಅಷ್ಟು ಅದು ಜಾಸ್ತಿ ಆಗಿ ಆಕ್ಸಿಡೇಷನ್, ಕಡಿಮೆಯಾಗಿ ರಿಡಕ್ಷನ್, ಕಡಿಮೆಯಾಗಿ ರಿಡಕ್ಷನ್, ಜಾಸ್ತಿ ಆಗಿ ಆಕ್ಸಿಡೇಷನ್ ಆಗ್ಬೇಕಂದ್ರೆ ಮೊದ್ಲು ಅದು ನಡಕಿರ್ಬೇಕಾ? ಸೊ ರಿಯಾಕ್ಟೆಂಟ್ ಸೈಡ್ನಾಗ 3 ಡಿಫರೆಂಟ್ ಆಕ್ಸಿಡೇಷನ್ ಎಂಡ್ ಸ್ಟೇಟ್ ತೋರಿಸಿರ್ತೈತಿ. ರಿಯಾಕ್ಟೆಂಟ್ ಸೈಡ್ ಒಳಗೆ ಯಾವಾಗಲೂ ಇಂಟರ್ಮೀಡಿಯೇಟ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಿರ್ತೈತಿ. ಯು ಅಂಡರ್ಸ್ಟುಡ್ ದಿಸ್? ಅದೊಂದು ಪಟ್ಟಂತ ಪಾಯಿಂಟ್ ಬರ್ಕೊಂಡ್ರೆ ಇನ್ ದ ಹೋಲ್ ರಿಯಾಕ್ಷನ್ ಲಘು ಬರ್ಕೋಬೇಕು. ಇನ್ ದ ಹೋಲ್ ರಿಯಾಕ್ಷನ್ oxygen is exhibiting oxygen is exhibiting 3 oxidation states. In the whole reaction oxygen is exhibiting what? In 3 oxidation states. Three different oxidation states are ಬರೀರಿ ಅಥವಾ 3 oxidation states are ಬರೀರಿ. ಆಕ್ಸಿಡೇಷನ್ ಸ್ಟೇಟ್ಸ್ ಅಂದ್ರು ಒಂದರಿ, ಆಕ್ಸಿಡೇಷನ್ ನಂಬರ್ಸ್ ಅಂದ್ರು ಒಂದ. ಹೇಳಿದಿಲ್ಲ ಮೊನ್ನೆ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮ್ಯಾಮ್ ಆಕ್ಸಿಡೇಷನ್ ಸ್ಟೇಟ್ ಅಂತಾನ, ಆಕ್ಸಿಡೇಷನ್ ನಂಬರ್ ಅಂತಾನ, ಎರಡೂ ಒಂದರಿ. ಅಲ್ಲ ಮಗ, ಅಳಿಯ ಅಲ್ಲ, ಮಗನ ಗಂಡ. ಉರ್ಫ್ ಅಂತಾರಲ್ರಿ. ನವೀನ್ ಗೌಡ ಉರ್ಫ್ ರಾಕಿಂಗ್ ಸ್ಟಾರ್ ಯಶ್. ಯಶ್ ರಿಯಲ್ ನೇಮ್ ನವೀನ್ ಗೌಡ. ಉರ್ಫ್ ಅಂತ ಇವರು ರೌಡಿಗಳು ಇಟ್ಕೊಂಡಿರ್ತಾರೆ. ಅವನ ಹೆಸರು ಏನು ಇರ್ತದೆ ಬೇರೆ ಚಂದಂದು ಅಪ್ಪ ಅಮ್ಮ ಇಟ್ಟಿರ್ತಾರೆ. ಮಂಜುನಾಥ ಅಂತ ಇಟ್ಟಿರ್ತಾರೆ. ಇವ ಪ್ಯಾಟಾಯ್ ಮಂಜ, KR ಪೇಟೆ ಮಂಜ, ಹಿಂಗೇನು ಬೆಂಗಳೂರಿನ ಭಾಳ ಶಿವಾಜಿನಗರ ರಾಮಯ್ಯ, ಇವರೆಲ್ಲ ಹೋಲ್ಬಿಟ್ಟು ಅದು ಬಾಡಿಗೆ. ಏನು ಬರ್ಕೊಂಡ್ರಿ ನೀವು? In the whole reaction oxygen is exhibiting three different ಅಥವಾ 3 oxidation states. Those are ಯಾವ್ಯಾವು? -1 -2 and 0. -1 -2 and 0 ಬರುದ್ರಿ? ಅದ್ರ ಕೆಳಗೆ in the reactant side, comma, oxidation number should be in the reactant side, comma, oxidation number should be in the intermediate state.
should be in the what state? Intermediate state. ಅಂದ್ರೆ ನಡು ಇದ್ದಿದ್ದು ಹೌದಲ್ಲ ಹೌದಿಲ್ರಿ should be in the intermediate state. ಬ್ರಾಕೆಟ್ ಹಾಕ್ರಿ -1 in this case. In this example ಏನದು ಏನು -1. ಸೊ ಏನು ಬರಬೇಕು ಬ್ರಾಕೆಟ್ -1 in this case. In this case ಅಂದ್ರೆ in this example ಅಂತ. ಓಕೆ ದಿಸ್ ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದ್ರೆ ಅರ್ಥ ಆತ್ರಿ ನಿಮಗೆ ಎಲ್ಲರಿಗೂ ಅರ್ಥ ಆಯ್ತಾ ಓಕೆ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಓಕೆ ಹೆಡ್ಡಿಂಗ್ ಹಾಕೋರು ಹೊಸದು ಈಗ ನಾ ಏನು ಕಲ್ಸಕ್ಕೆ ಹೊಂಟಿನಲ್ರಿ ಸ್ವಲ್ಪ ಲಕ್ಷ ಕೊಡ್ರಿ ಇವನ್ನ 3 ಅಥವಾ 4 ಮಾರ್ಕ್ಸಿಗೆ ಪಕ್ಕ 100 ಕ್ವಶನ್ ಕೇಳ್ತಾರೆ 100% ಅಲ್ಲ 90% ಕೇಳ್ತಾರೆ ಕೇಳಿಲ್ಲ ಅಂದ್ರೆ ಆಮೇಲೆ ನೀ ಏನು ಹೇಳಿದ್ದೆ ಮೋಸ್ಟ್ ಪ್ರೊಬೆಬಲ್ ಕ್ವಶನ್ಸ್ ಈಗ ನಾ ಏನು ಕಲ್ಸಕ್ಕೆ ಹೊಂಟೀನಿ ಅದು ಇವು ಲಕ್ಷ ಕೊಡ್ರಿ ಇವು ಇಂಪಾರ್ಟೆಂಟ್ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅರ್ಥ ಆಗಂಗಿಲ್ಲ ಇವು ಏನು ಗೊತ್ತಂದ್ರೆ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋದು ಇದನ್ನ 4 ಮಾರ್ಕ್ಸಿಗೆ ನಾವು ಕಣ್ಣಾಗ ಮಾಡ್ತೀವಿ ಬ್ಯಾಲೆನ್ಸ್ ಪೆನ್ನ ಹಚ್ಚಂಗಿಲ್ಲ ನಾವು ಇದು ಬೇರೆ ಟೈಪ್ ರಿಯಾಕ್ಷನ್ಸ್ ಇವು ನಾ ಬರೀತೀನಿ ಕಣ್ಣಾಗ ಬ್ಯಾಲೆನ್ಸ್ ಮಾಡಿ ತೋರಿಸ್ತೀನಿ ಓಕೆ ನಾ ಏನು ಹೇಳಿದರೆ ಇವು ನಾವು ಏನು ಡಿಸ್ಕಸ್ ಮಾಡಕ್ ಹೊಂಟಿವಿ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್ ಹೆಡಿಂಗ್ ಹಾಕೋರಿ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್ಸ್ ಅದ್ರೊಳಗೆ 2 ಮೆಥಡ್ ಅದಾವ್ರಿ ಒಂದನೇದ್ದು ಹಾಫ್ ರಿಯಾಕ್ಷನ್ ಮೆಥಡ್ ಏನಾದ್ರಿ ಸ್ವಲ್ಪ ಕೇಳದ್ ಬರೀ ಭಾಳ ಮ್ಯಾಚ್ ಹೊಂಟಿವಿ ಜೀವನದಾಗ ಭಾಳ ಹಾರಾಡಕತ್ತೀರಿ ಸ್ವಲ್ಪ ಕೇಳದ್ ಬರ್ರಿ ಹಾಫ್ ರಿಯಾಕ್ಷನ್ ಮೆಥಡ್ ಲಕ್ಷ ಕೊಡ್ರಿ ಮೇನ್ ಹೆಡಿಂಗ್ ಏನು ಹಾಕಿರಲ್ಲ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್ಸ್ ಅದ್ರೊಳಗೆ ಒಂದನೇ ಮೆಥಡ್ ಹಾಫ್ ರಿಯಾಕ್ಷನ್ ಮೆಥಡ್ ಇದನ್ನ ನಾನು ಒಂದು ಎಕ್ಸಾಂಪಲ್ ತಗೊಂಡು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲಕ್ಷ ಕೊಡ್ರಿ ನಾವೇನೇ ಹೇಳಿದಂಗೆ ಮಿನಿಮಮ್ 3 to 4 ಮಾರ್ಕ್ಸ್ ಕೇಳ್ತಾರೆ ಐದರ್ ದಿಸ್ ಮೆಥಡ್ ಆರ್ ಇನ್ನೊಂದು ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತ ಐತಿ ಎರಡನೇದು ಅದರ ಪಕ್ಕ ಒಂದು ಕ್ವಶನ್ ಕೇಳ್ತಾರೆ ಓಕೆ ಈಗ ಇದನ್ನ ನಾವು ಅರ್ಥ ಮಾಡ್ಕೊಂಡು ಹೆಂಗೆ ಒಂದು ಎಕ್ಸಾಂಪಲ್ ಬರೀತೀನಿ ನಾನು ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಬರ್ಕೊಳ್ಳಿ ಬ್ಯಾಲೆನ್ಸ್ ದ ಫಾಲೋಯಿಂಗ್ ರಿಯಾಕ್ಷನ್ ಮಾತಾಡಬಾರ್ದು ಬ್ಯಾಲೆನ್ಸ್ ದ ಫಾಲೋಯಿಂಗ್ ರಿಯಾಕ್ಷನ್ ಬ್ಯಾಲೆನ್ಸ್ ಫಾಲೋಯಿಂಗ್ ರಿಯಾಕ್ಷನ್ ಬರೆದ್ರಿ ಬರೆದು ಈ ರಿಯಾಕ್ಷನ್ ಬರ್ಕೋರಿ ಬ್ರಾಕೆಟ್ನಾಗ ಇನ್ ಅಸಿಡಿಕ್ ಮೀಡಿಯಂ ಹಿಂಗಂದ್ರೆ ಏನಂತ ಹೇಳ್ತಿಲ್ಲ ಮತ್ತೆ ರಿಯಾಕ್ಷನ್ ಬರ್ಕೊ Fe+2 plus Cr2O7 minus 2 gives Fe+3 plus Cr+3 ಕಣ್ಣಾಗ ಮಾಡಿ ಬ್ಯಾಲೆನ್ಸ್ ನಾವು ಮಾಡ್ತೀವಿ ಅಂತ ಹೇಳೇ ಇಲ್ವಾ ಮಾರ ನೀನೇ ಹೇಳಿದ್ದು ನಾವು ಮಾಡೋದು ನೋಡ ಅದು ಸಿದ್ಧಣ್ಣನ ಕಡೆ ಬಂದಂಗೆ ಒದರಿದಂಗೆ ಅಲ್ಲಿದೆ ಬ್ಯಾಲೆನ್ಸ್ ಮಾಡೋದು ಏ ಅವ್ನು ಹಂಗೆ ನಾವು ಜೋಕ್ ಮಾಡೋದು ಉಳ್ದೋರೆಲ್ಲ ನಾ ಮಾಡ್ಬೋದು ಉಳ್ದೋರು ಮಾಡ್ಬಾರ್ದು ನಿಮ್ಮ ದೋಸ್ತಿ ಹಂಗೆ ಅದ್ರ ಮೇಲೆ ಬಿಟ್ಟಿದ್ದೆ ಸರಿ ರೀ ಬರ್ಕೊಂಡ್ರಿ ಇದು ಲಕ್ಷ ಕೊಡ್ರಿ ಸ್ವಲ್ಪ ಲಕ್ಷ ಕೊಡ್ಬೇಕು ನಾ ಆಗ್ಲೇನೆ ಹೇಳಿದಂಗೆ ಇದು ಇಂಪಾರ್ಟೆಂಟ್ ಕ್ವಶನ್ ಏನು ಮಾಡ್ಬೇಕಿಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ನಾರ್ಮಲ್ ಬ್ಯಾಲೆನ್ಸಿಂಗ್ ಇದು ಅಂದ್ರೆ ಏನು ಮಾಡ್ತೀವಿ ನಾವು ಐಯರ್ನ ಈ ಕಡೆ ಇಷ್ಟದೋ ಐಯರ್ನ ಆ ಕಡೆ ಅಷ್ಟದೋ ಈ ಕಡೆ 2 ಈ ಕಡೆ 3 ಇದು ಬ್ಯಾಲೆನ್ಸ್ ಆಯ್ತು ಆದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡ್ರಿ ಸ್ವಲ್ಪ ನೀವು ಆಕ್ಸಿಜನ್ ಪ್ರಾಡಕ್ಟ್ ಸೈಡ್ ಇಲ್ಲೇ ಇಲ್ಲ ಒಂದನೇ ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಎಲ್ಲದಕ್ಕೂ ಚಾರ್ಜ್ ಅದಾವ ಇಲ್ಲಿ ನಾವು ಆಟಮ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋ ಜೊತೆ ಚಾರ್ಜನ್ನು ಬ್ಯಾಲೆನ್ಸ್ ಮಾಡಬೇಕು ಇದನ್ನ ಸ್ಟೆಪ್ ವೈಸ್ ಮಾಡ್ಬೇಕು ನಾವೇ ಹೇಳಿದ್ರೆ 3 to 4 ಮಾರ್ಕ್ಸ್ ಕೇಳಿದ್ರೆ ಪ್ರತಿಯೊಂದು ಸ್ಟೆಪ್ ಒಂದೊಂದು ಮಾರ್ಕ್ ಇರ್ತೈತಿ
ನಂಗೆ ಡೈರೆಕ್ಟ್ ಬರ್ತೈತೆ ತೊಗೊಂಡು ಡೈರೆಕ್ಟ್ ಬರ್ತಾರೆ ಮಾರ್ಕ್ಸ್ ಕೊಡಂಗಿಲ್ಲ ಎಕ್ಸಾಮ್ನಾಗ. ಸೊ ಸ್ಟೆಪ್ ವೈಸ್ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಸ್ಟೆಪ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದದ್ದು, ಎಲ್ಲಾದ್ರದ್ದು ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಿಡ್ಬೇಕು. ಆಲ್ಮೋಸ್ಟ್ ಗೊತ್ತಾದವು, ಕೊಟ್ಟ ಬಿಟ್ಟದಲ್ಲೇ. ಇನ್ನೂ ಮೊದಲ ಬರಿತೀನಿ ರೀ ನಾನು. ಫಸ್ಟ್ ನೀವೇ ಬರ್ಕೊಳಕ್ ಹೋಗ್ಬೇಡ್ರಿ, ಮೊದಲು ಅರ್ಥ ಮಾಡ್ಕೊರಿ. ಅರ್ಥ ಆದ್ಮೇಲೆ ಬರ್ಕೊಳ್ಳೋದು ದೊಡ್ಡ ಮಾತಲ್ಲ, ಮೊದಲು ಅರ್ಥ ಆಗ್ಬೇಕು. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾನು ಎಲ್ಲಾದ್ರದ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದೇನ +2 0 ಅಂತ ಹೇಳ್ರಿ. ಎಲಿಮೆಂಟ್ ಬೈ ಇಟ್ ಸೆಲ್ಫ್ ರೂಲ್ ಹಚ್ಚಬಾರ್ದು. ಇದಕ್ಕೆ ಮೋನೋ ಅಟೋಮಿಕ್ ಅಯಾನ್ ಇದು. ಮುಗಿತು ರೂಲ್ಸ್ ತೆಗಿ. ಸೆಕೆಂಡ್ ರೂಲ್, ಥರ್ಡ್ ರೂಲ್ ಅದು ಮೋನೋ ಅಟೋಮಿಕ್ ಅಯಾನ್ ರೂಲ್ ಹೋದ್ರಮ್ಮ. ಈಸ್ ಇಟ್ಸ್ ನೋಡ್ರಿ ಇಲ್ಲ, ಈಸ್ ಇಟ್ಸ್ 0 ಕಾಣೈತೆ ನಿಮಗೆ. ನಾವು ಎಲಿಮೆಂಟ್ ಬೈ ಇಟ್ ಸೆಲ್ಫ್, ಇದು ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಐತಿಲ್ಲ, ಬೇರೆ ಯಾವ್ದಾರು ಎಲಿಮೆಂಟ್ ಐತಿ ಅದ್ರ ಜೋಡಿ ನಾವು 0 ಹಚ್ತೀವಿ. ನ್ಯೂಟ್ರಲ್ ಇದ್ದಾಗದು ಹೌದಲ್ಲ. ಇಲ್ಲಿ +2 ಐತಂದ್ರೆ +2 ಹೌದಲ್ಲ, +2. ಕ್ರೋಮಿಯಂ ನಮ್ಗೆ ರೂಲ್ ಇಲ್ಲ ಹೌದಲ್ಲ. ಆಕ್ಸಿಜನ್ ಏನು -2, -1 ವಿತ್ ಪರ್ ಆಕ್ಸೈಡ್. ಇಲ್ಲಿ ಏನು ಪರ್ ಆಕ್ಸೈಡ್ ಐತನ, ಸೊ ಆಕ್ಸಿಜನ್ ಅಂತೂ -2. ಕ್ರೋಮಿಯಂ ರೂಲ್ ಇಲ್ಲ, ಫೈಂಡ್ ಔಟ್ ಮಾಡೋಣ. ಏನ್ ಮಾಡೋಣ, 8th ರೂಲ್ ಅಪ್ಲೈ ಮಾಡೋಣ, 9th ರೂಲ್ ಅಪ್ಲೈ ಮಾಡ್ಬೇಕು. ಇದು ಪಾಲಿ ಅಟೋಮಿಕ್ ಅಯಾನ್. ಇದನ್ನ ಒಮ್ಮೆ ಹೇಳೇ ಇಲ್ಲ ಅನ್ನೋದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬಿಟ್ರೆ, ಪಾಲಿ ಅಟೋಮಿಕ್ ಅಯಾನ್ ಎಕ್ಸಾಂಪಲ್ ಮಾಡ್ಸಿನಿಲ್ಲ ನಾನು. ಹಾ, ಕ್ರೋಮಿಯಂ ಅದು ಗೊತ್ತಿಲ್ಲ. ಸೊ 2x ಕ್ರೋಮಿಯಂ x ಅನ್ಕೊಳ್ಳೋಣ. ಎರಡರಲ್ಲಿ ಕ್ರೋಮಿಯಂ 2x + 7 × = 0 -2. ಇದು -2 ಇದಕ್ಕೆ ಹೋಲ್ ಚಾರ್ಜ್ ಹೌದಲ್ಲ. Sum of oxidation numbers of a polyatomic ion is equals to its ion charge. Rule number 9. ಇಲ್ಲಿ ಬರ್ರಿ. 2x - 14 is equals to -2. 2x is equals to 14 - 2. ಇದು ಆ ಕಡೆ ಹೋದ್ರೆ +14 ಆಗುತ್ತೆ. 12. x is equals to 6. So chromium ಇದು +6. ಇದು +3 ರೆಡಿನ ಅದಾವು. ಮೋನೋ ಅಟೋಮಿಕ್ ಅಯಾನ್ ಅಂದ್ರೆ ಅದ್ರದ್ದು ಚಾರ್ಜ್. ಓಕೆ, ಈಗ ಫಸ್ಟ್ ಸ್ಟೆಪ್ ಆತಿಲ್ಲ. ಇದ ಫಸ್ಟ್ ಸ್ಟೆಪ್ನಾಗ ಇನ್ನೊಂದು ಕೆಲಸ ಬಾಕಿ ಐತಿ. ಏನು ಅಂದ್ರೆ ಯಾವ್ದು ಆಕ್ಸಿಡೇಷನ್ ಆಗತೈತಿ, ಯಾವ್ದು ರಿಡಕ್ಷನ್ ಆಗತೈತಿ ಐಡೆಂಟಿಫೈ ಮಾಡ್ಬೇಕು. Iron is getting oxidized because +2 ಇದ್ದಿದ್ದು +3 ಆದ್ರೆ increase in oxidation number, that is oxidation. ಇಲ್ಲಿ ಯಾವ್ದು ರಿಡಕ್ಷನ್ ಆಗತೈತಿ, ಕ್ರೋಮಿಯಂ ರಿಡಕ್ಷನ್ ಆಗತೈತಿ. ಬಿಕಾಸ್ +6 ಇದ್ದಿದ್ದು +3 ಆದ್ರೆ decrease in oxidation number, that is reduction. ಓಕೆ, ನಾ ಇಲ್ಲಿ ಕ್ರೋಮಿಯಂ ರೆಡ್ಯೂಸ್ ಆಯ್ತು ಅನ್ಬಹುದು, ಅಥವಾ Cr2O7 - 2 ರೆಡ್ಯೂಸ್ ಆಯ್ತು ಅನ್ಬಹುದು. ಇದು ಫಸ್ಟ್ ಸ್ಟೆಪ್. ನೀವು ಇಷ್ಟು ಮಾಡ್ರಿ, ನಾ ಸ್ಟೆಪ್ 2ಗೆ ಹೋಗ್ತೀನಿ. ಫಸ್ಟ್ ಪ್ರಾಬ್ಲಮ್ ಅಲ್ಲ ಇದು, ಪ್ರಾಬ್ಲಮ್ ಅಂತ ಕನ್ಸಿಡರ್ ಆಗುತ್ತೆ. ಸ್ಟೆಪ್ ವೈಸ್ ಮಾಡೋಣ ಅಂತ. ಮಾತು ನಿಲ್ಸ್ರಿ, ಸ್ಟೆಪ್ 2ಗೆ ಹೋಗೋಣಂತ. ಈ ಮೆಥಡ್ ಹೆಸರೇನ್ರಿ, ಹಾಫ್ ರಿಯಾಕ್ಷನ್ ಮೆಥಡ್. ಸೊ ಹಾಫ್ ರಿಯಾಕ್ಷನ್ಸ್ ಅನ್ನು ಬರೀಬೇಕಿಲ್ಲ. ಏನಿದೆ ಹಾಫ್ ರಿಯಾಕ್ಷನ್ ಅಂದ್ರೆ, ನಾನು 1ನೇ ದಿವಸ ಈ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ 2ನೇ ಕ್ಲಾಸ್ ಎಸ್ಪೆಷಲಿ ಇದು ಆಯಿಲ್ ರಿಡ್ಜ್ ಹೇಳಿದಾಗ, ಆಕ್ಸಿಡೇಷನ್ ಈಸ್ ಲಾಸ್, ರಿಡಕ್ಷನ್ ಈಸ್ ಗೇನ್ ಹೇಳಿದಾಗ, ನಾನು ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್, ಇದು ರಿಡಕ್ಷನ್ ಹಾಫ್ ರಿಯಾಕ್ಷನ್ ಎರಡು ಸೇರಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿದ್ದೆ. ಹಂಗ ಇದ್ರ ಒಳಗಿಂದ ಎರಡು ಬೇರೆ ಬೇರೆ ಬರ್ಕೋಬೇಕು ನಾವು. ಇದು ರೆಡಾಕ್ಸ್ ಇದು, ಬಿಕಾಸ್ ಇದು
ಆಕ್ಸಿಡೇಷನ್ ಆಗತೈತಿ, ಇದು ರಿಡಕ್ಷನ್ ಆಗತೈತಿ, ಎರಡು ಆಗತ್ತೋ. ಸೊ ಇದು ರೆಡಾಕ್ಸ್ ರಿಯಾಕ್ಷನ್. ನಾ ಇದರಿಂದ ಎರಡು ಹಾಫ್ ರಿಯಾಕ್ಷನ್ ಬರೀಬೇಕು. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಬೇರೆ ಬರೀಬೇಕು, ರೆಡಾಕ್ಸ್ ಹಾಫ್ ರಿಯಾಕ್ಷನ್ ಬೇರೆ ಬರೀಬೇಕು, ಸಾರಿ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಬೇರೆ ಬರೀಬೇಕು. ಏನೇನು ಬೇರೆ ಬರೀಬೇಕು? ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್, ರಿಡಕ್ಷನ್ ಹಾಫ್ ರಿಯಾಕ್ಷನ್ ಬೇರೆ ಬೇರೆ ಬರೀಬೇಕು. ಸೊ ಬರಿತೀನಿ ನೋಡ್ರಿ. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ನೀವು ಹೇಳ್ತೀರೇನ್ರಿ? ಹೇಳ್ರಿ. Fe+2 gives Fe+3 ಮುಗೀತಿಷ್ಟ. ಇದ್ರೆ ಆಕ್ಸಿಡೈಸ್ ಆಗುದು ಯಾವುದು? ಇದು ಹೌದಲ್ಲ? ಅದನ್ನಷ್ಟೇ ಬೇರೆ ಬರೀದು, ಮುಗೀತು. ರಿಡಕ್ಷನ್ ಹಾಫ್ ರಿಯಾಕ್ಷನ್, ರಿಡಕ್ಷನ್ ಹಾಫ್ ರಿಯಾಕ್ಷನ್ Cr2O7 - 2 gives Cr+3 ಮುಗೀತು. ಸ್ಟೆಪ್ 2 ಮುಗೀತು. ಸರಳ ಇದೆಯಲ್ಲ? ಬರ್ಕೊಡಿ. ಓಕೆ, ಲಕ್ಷ ಕೊಡಿ. ಸ್ಟೆಪ್ 3 ಏನ್ ಮಾಡಬೇಕು ಅಂದ್ರೆ ಈ ಇಂಡಿವಿಜುವಲ್ ರಿಯಾಕ್ಷನ್ಸ್ ತಗೊಂಡು, ಅಂದ್ರೆ ಈ ಹಾಫ್ ರಿಯಾಕ್ಷನ್ ತಗೋಬೇಕು, ಆಮೇಲೆ ಈ ಹಾಫ್ ರಿಯಾಕ್ಷನ್ ತಗೊಂಡು ಇಂಡಿವಿಜುವಲಿ ಬ್ಯಾಲೆನ್ಸ್ ಮಾಡಬೇಕು. ಓವರ್ ಆಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಂಗಿಲ್ಲ. ಏನ್ ಮಾಡೋದು? ಇಂಡಿವಿಜುವಲ್ ಹಾಫ್ ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಮಾಡೋದು. ಹೆಂಗ್ ಮಾಡೋದು ಹೇಳ್ತೀನಿ ನೋಡ್ರಿ. ಸ್ಟೆಪ್ 3 ಎಷ್ಟನ್ನ ಹೇಳಿದ್ರು ಒಂದಿಷ್ಟು ಮಂದಿ ನಾವು ತಿನ್ನೋರ ಅನ್ನೋರಿಗೆ ನಾ ಏನು ಮಾಡಬೇಡ್ರಿ, ಹಂಗೆ ತಿನ್ಬೇಡ್ರಿ. ಮನ್ಯಾಗ ಚಲೋ ಅಡುಗೆ ಮಾಡಿರ್ತಾರ, ರೊಟ್ಟಿ ಪಲ್ಯ ಬಿಸಿ ಬಿಸಿ ಅನ್ನ ಸಾರು, ಹಿಂಗೆ ತಿನ್ರಿ. ಇಲ್ಲ ನಾವು ಮೀನ ತಿನ್ನೋರು ಸೊ ನಾವು ಅದ ಟೇಸ್ಟ್ ಆಗ್ತೈತಿ. ಕ್ಯಾರಿ ಆನ್. ಬಿ ಎಸ್ ಭಾಳ ಬೇಕಾಗುತ್ತೆ ನಮ್ಗೆ. ಬುಲ್ಶಿಟ್. ಯು ಈಟ್ ವಾಟ್ ಎವರ್ ಯು ಲೈಕ್. ಬಿಕಾಸ್ ಒಂದಿಷ್ಟು ಮಂದಿ ನೋಡೋದು ಎಷ್ಟು ಆಗಲೇ ಕೊಡ್ದೀನಿ ಜಗ್ಗು ಮಾತಾಡ್ಬೇಡ್ರಿ, ಬೇಡ ಹೇಳು ಒಂದು ಮಾತು ಬೇಡ, ಮತ್ತೆ ನಿಮ್ದು ನೀವು ಮಾಡ್ತೀರಿ ಅಂದ್ರೆ. ಸ್ಟೆಪ್ 3 ಒಳಗೆ ಏನು ಮಾಡ್ಬೇಕ್ರಿ? ಈ ಇಂಡಿವಿಜುವಲ್ ರಿಯಾಕ್ಷನ್ಸ್ ಅಂತ ತಗೊಂಡು ಇಂಡಿವಿಜುವಲಿ ಬ್ಯಾಲೆನ್ಸ್ ಮಾಡಬೇಕು. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಸಪರೇಟ್ ಬ್ಯಾಲೆನ್ಸ್ ಮಾಡಬೇಕು, ರಿಡಕ್ಷನ್ ಹಾಫ್ ರಿಯಾಕ್ಷನ್ ಸಪರೇಟ್ ಬ್ಯಾಲೆನ್ಸ್ ಮಾಡ್ಬೇಕು. ಹೆಂಗೆ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟೆಪ್ 3 ಒಳಗೆ ಮತ್ತೆ ಸಬ್ ಸ್ಟೆಪ್ಸ್ ಅದಾವ. ಅದ್ರೊಳಗೆ ಒಂದೇದ್ದು ಏನು ಅಂದ್ರೆ ಬ್ಯಾಲೆನ್ಸ್ ಅದರ್ ಆಟಮ್ಸ್ ಎಕ್ಸೆಪ್ಟ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಅಂದ್ರೆ ಏನು ಗೊತ್ತಂದ್ರೆ ಲಕ್ಷ ಕೊಡ್ರಿ. ಯಾವ್ದ್ರ ಒಂದು ತಗೋಬೇಕು. ಯಾವ್ದ್ರ ಅಂದ್ರೆ ಎರಡು ಹಾಫ್ ರಿಯಾಕ್ಷನ್ ಬರೆದಿರಿ ನೀವು. ನಾನು ಫಸ್ಟ್ ರಿಡಕ್ಷನ್ ಹಾಫ್ ರಿಯಾಕ್ಷನ್ ತಗೊಂಡು ಹೇಳಿ. ರಿಡಕ್ಷನ್ ತಡೆಯ ಹಾಫ್ ರಿಯಾಕ್ಷನ್ ಹೇಳಿ. O7 - 2 gives ಇಷ್ಟ ಹೌದಿಲ್ಲ? ಈ ಥರ್ಡ್ ಸ್ಟೆಪ್ ಒಳಗೆ ಇಂಡಿವಿಜುವಲಿ ತಗೊಂಡು ಏನು ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅದರ ಒಂದೇ ಸಬ್ ಸ್ಟೆಪ್ ಏನು? ಬ್ಯಾಲೆನ್ಸ್ ಅದರ್ ಆಟಮ್ಸ್ ಎಕ್ಸೆಪ್ಟ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ಅಂದ್ರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನು ಬಿಟ್ಟು ಉಳ್ಕಿದೇನು ಆಟಮ್ಸ್ ಇರ್ತಾವಲ್ಲ ಅವನ್ನ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಕೆಲಸ. ಆಕ್ಸಿಜನ್ ಹೈಡ್ರೋಜನ್ ಬಿಟ್ರ ಏನದಾವೆ? ಹೈಡ್ರೋಜನ್ ಅಂತೂ ಇಲ್ಲಿ ಇಲ್ಲೇ ಇಲ್ಲ, ಹೌದಿಲ್ಲ? ಆಕ್ಸಿಜನ್ ಎಲ್ಲ ಐತಿ. ಅದು ಸದ್ಯ ಅಂತಲ್ಲಿ ಕೆಡ್ಸ್ಕೊಬೇಡ್ರಿ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಒಳಗೆ ಎಕ್ಸೆಪ್ಟ್ ಅಂದ್ರೆ ಅದನ್ನ ಬಿಟ್ಟು, ಹೌದಿಲ್ಲ? ಏನೇನು ಬಿಟ್ಟು? ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಬಿಟ್ಟು ಉಳ್ಕಿದ್ದು ಬ್ಯಾಲೆನ್ಸ್ ಮಾಡ್ರಿ ಅಂತ ಹೇಳತ್ತಾರ. ಹೈಡ್ರೋಜನ್ ಅಂತೂ ಕ್ವಶನ್ ಬರಂಗಿಲ್ಲ, ಯಾಕಂದ್ರೆ ಏನು ಹೈಡ್ರೋಜನ್ ಇಲ್ಲ, ಆಕ್ಸಿಜನ್ ಐತಿ. ಅದನ್ನ ಸದ್ಯ ಇಗ್ನೋರ್ ಮಾಡ್ರಿ. ಉಳಿದಿದ್ದು ಯಾವ್ದ್ರಿ? ಕ್ರೋಮಿಯಂ, ಹೌದಿಲ್ಲ? ಇಲ್ಲಿ ಎಷ್ಟು ಕ್ರೋಮಿಯಂ ಅದಾವ? ಅಲ್ಲೇ ಎಷ್ಟು ಅದಾವು? ಚಾರ್ಜ್ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ಚಾರ್ಜ್ ಆಮೇಲೆ ಬ್ಯಾಲೆನ್ಸ್ ಮಾಡೋಣ ಅಂತ. ಚಾರ್ಜ್ ಬಗ್ಗೆ ಸದ್ಯ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ಆಟಮ್ಸ್ ಅಷ್ಟೇ ಎಣಿಸ್ರಿ. ಈ ಕಡೆ ಎರಡು ಅದಾವು, ಅಲ್ಲೇ ಮುಗೀತು. ಥರ್ಡ್ ಒಳಗೆ ಥರ್ಡ್ ಸ್ಟೆಪ್ ಒಳಗೆ ಫಸ್ಟ್ ಸಬ್ ಸ್ಟೆಪ್ ಮುಗೀತು. ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಅದರ್ ಆಟಮ್ಸ್ ಎಕ್ಸೆಪ್ಟ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ಇದಾದ ಅದ್ರೊಳಗೆ ಫಸ್ಟ್ ಯಾವ್ದು ತಗೊಂಡಿವಿ ನಾವು? ಎರಡು ಇಂಡಿವಿಜುವಲ್ ಬೇರೆ ಬೇರೆ ಮಾಡ್ಬೇಕಾದ್ರೆ ಫಸ್ಟ್ ಯಾವ್ದು ತಗೊಂಡಿವಿ? ರಿಡಕ್ಷನ್ ಹಾಫ್ ರಿಯಾಕ್ಷನ್ ತಗೊಂಡಿವಿ. ಇದನ್ನ ರಿಡಕ್ಷನ್ ಹಾಫ್ ರಿಯಾಕ್ಷನ್ ತಗೊಂಡು
ಥರ್ಡ್ ಸ್ಟೆಪ್ ಒಳಗಿನ ಫಸ್ಟ್ ಸಬ್ ಸ್ಟೆಪ್ ಬರ್ಕೋರಿ. ಈಗ ಯಾವ್ಯಾವನ್ನ ಬಿಟ್ಟಿದ್ವಿ ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡೋದು? ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನು ಬ್ಯಾಲೆನ್ಸ್ ಮಾಡಿದ್ದಿಲ್ಲ. ಹಾ, ಅವ್ನು ಅಂದ್ರೆ ಈ ಕೇಸ್ನಾಗ ಹೈಡ್ರೋಜನ್ ಇದ್ದಿದ್ದೇ ಇಲ್ಲ, ಆದ್ರೆ ಬೇರೆ ಕೇಸ್ನಾಗ ಇರ್ತಾವಲ್ಲ, ಬೇರೆ ಎಕ್ಸಾಂಪಲ್ ಇರ್ತಾವ. ಸೊ ಅವನು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಏನ್ ಈಗ ಬಿಟ್ಟಿದ್ವಿ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ರೂಲ್? ಆಡ್ ಲಕ್ಷ ಕೊಡ್ಬೇಕಿಲ್ಲ, ಆಡ್ H2O ಟು ಬ್ಯಾಲೆನ್ಸ್ ಆಕ್ಸಿಜನ್ and add H plus to balance hydrogen. ಇಲ್ಲಿ ತನಕ ಬರುತ್ತೆ. ಥರ್ಡ್ ಸ್ಟೆಪ್ ಒಳಗೆ ಸೆಕೆಂಡ್ ಸಬ್ ಸ್ಟೆಪ್ ಹೋದ್ರೆ add H2O to balance oxygen and add H plus to balance hydrogen. ಓಕೆ, ಇದ್ರ ಹಿಂದಿನ ಸಬ್ ಸ್ಟೆಪ್ ಒಳಗೆ ಎಲ್ಲಿಗೆ ನಿಂತಿತ್ತಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡಬೇಕು. ಥರ್ಡ್ ಸ್ಟೆಪ್ ಒಳಗೆ ಒಂದನೇ ಸಬ್ ಸ್ಟೆಪ್ ಎಲ್ಲಿ ನಿಂತಿತ್ತು ಹೇಳ್ರಿ? Cr(O7 - 2) gives 2Cr+3. ಇಲ್ಲಿ ನಿಂತಿತ್ತು, ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಹೆಂಗ್ ಕಂಟಿನ್ಯೂ ಮಾಡಬೇಕು ನೋಡ್ರಿ? ಆಡ್ H2O to balance oxygen and add H plus to balance hydrogen. ಈಗ ಲಕ್ಷ ಕೊಡ್ಬೇಕು ಎಲ್ಲರೂ. ಹೈಡ್ರೋಜನ್ ಅಂತ ಕ್ವಶನ್ ಇಲ್ಲ. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕು. ಆಕ್ಸಿಜನ್ ಇಲ್ಲಿ ಎಷ್ಟು? 7 ಅದಾವ, ಆ ಕಡೆ 0 ಅದಾವ, ಆ ಕಡೆ 7 ಬರ್ಬೇಕು. ಹೌದಲ್ಲ? ಅಂದ್ರೆ ಬ್ಯಾಲೆನ್ಸಿಂಗ್ ಅಂತೀವಿಲ್ಲ ಅದಕ್ಕೆ. ಸೊ ನಾ ಏನ್ ಮಾಡ್ತೀನಿ? ಲಕ್ಷ ಕೊಡ್ರಿ, ಪ್ಲಸ್ 7H2O ಬರೀತೀನಿ. ಎದಕ್ಕೆ 7H2O? ಈ ಕಡೆ ಎಷ್ಟು ಆಕ್ಸಿಜನ್ ಅದಾವ, ಆ ಕಡೆ ಎಷ್ಟು ಆಕ್ಸಿಜನ್ ಬೇಕು? ಹಾ, ಇಲ್ಲಿ ಏನ್ ಬರ್ದೀನಿ? add H2O to balance oxygen. ಆಕ್ಸಿಜನ್ ಅನ್ನು ಬ್ಯಾಲೆನ್ಸ್ ಮಾಡಕ್ಕೆ ನೀರು ಹಾಕ್ರಿ ಅಂತ ರೂಲು. ಒಂದು ನೀರೊಳಗೆ ಎಷ್ಟು ಆಕ್ಸಿಜನ್? ಒಂದು ವಾಟರ್ ಮಾಲಿಕ್ಯೂಲ್ ಒಳಗೆ ಎಷ್ಟು ಆಕ್ಸಿಜನ್? ಒಂದು ವಾಟರ್ ಮಾಲಿಕ್ಯೂಲ್ ಒಂದು ಆಕ್ಸಿಜನ್ ಅಂದ್ರೆ ನನಗೆ 7 ಆಕ್ಸಿಜನ್ ಬೇಕು. ಸೊ 7 ವಾಟರ್ ಮಾಲಿಕ್ಯೂಲ್. ಅರ್ಥ ಆಗತೈತಿ? add H2O to balance ಆಕ್ಸಿಜನ್. ಈಗ ಇದನ್ನ ಬಿಟ್ಟು ಬಿಡ್ರಿ, ಇನ್ನೊಂದು ಲಕ್ಷ ಕೊಡ್ರಿ. ಇಲ್ಲಂತ ಅನ್ಕೊಡಿ. ಈಗ ಎಷ್ಟು ಆಕ್ಸಿಜನ್ ಅದಾವ? ಇಲ್ಲಿ ಒಂದು ಇಲ್ಲ. ಎಷ್ಟು ಬೇಕು? 7 ಬೇಕು. ಆ 7 ಅನ್ನು ಹೆಂಗ್ ತಗೊಂಡ್ಬರ್ಬೇಕಂತ ರೂಲ್ ಹೇಳ್ತೈತಿ? ನೀರು ಆಡ್ ಮಾಡಿ ತಗೊಂಬರ್ರಿ ಅಂತ ಹೇಳ್ತೈತಿ ರೂಲ್. ಒಂದು ವಾಟರ್ ಮಾಲಿಕ್ಯೂಲ್ ಎಷ್ಟು ಆಕ್ಸಿಜನ್ ಅದಾವ? ಒಂದು ವಾಟರ್ ಮಾಲಿಕ್ಯೂಲ್ ಎಷ್ಟು ಆಕ್ಸಿಜನ್? ಸೊ ನನ್ 7 ಆಕ್ಸಿಜನ್ ಬೇಕಂದ್ರೆ 7H2O. ಅರ್ಥ ಆಯ್ತಾ? ಹಾ. ಕ್ರೋಮಿಯಂ ಬ್ಯಾಲೆನ್ಸ್ ಎಷ್ಟು? ಕ್ರೋಮಿಯಂ ಈ ಸದ್ಯ ಚಾರ್ಜ್ ಅನ್ನಕ್ ಹೋಗ್ಬೇಡ್ರಿ. ಚಾರ್ಜ್ ಲಾಸ್ಟ್ ಬ್ಯಾಲೆನ್ಸ್ ಮಾಡ್ತೀವಿ ನಾವು. ಚಾರ್ಜ್ ಬ್ಯಾಲೆನ್ಸ್ ಆಮೇಲೆ ಮಾಡ್ತೀವಿ. ಬರೀ ಆಟಮ್ ಕಡೆ ಲಕ್ಷ ಕೊಡ್ರಿ, ನಿದ್ದೆ ಹೊಡಿಬೇಡ್ರಿ, ಲಕ್ಷ ಕೊಡ್ರಿ. ಡಬಲ್ ಸ್ಟ್ಯಾಂಡ್ ಸಿಂಗಲ್ ಸ್ಟ್ಯಾಂಡ್ ಹಚ್ಬೇಡ್ರಿ ವಿತ್ ಯುವರ್ ಎರೆಕ್ಟ್ ಬ್ಯಾಕ್ಸ್. ಸ್ಟ್ಯಾಂಡ್ ಹಚ್ಚಂಗಿಲ್ಲ. ಈ ಲಕ್ಷ ಕೊಡ್ರಿ. ಕ್ರೋಮಿಯಂ ಇಲ್ಲಿ ಎಷ್ಟು ಅದಾವ? ಅಲ್ಲಿ ಎಷ್ಟು ಅದಾವ? ಬ್ಯಾಲೆನ್ಸ್. ಆಕ್ಸಿಜನ್ ಎಷ್ಟು ಅದಾವ? ಇಲ್ಲೇ ಬ್ಯಾಲೆನ್ಸ್. ಅಲ್ಲಿ ಹೈಡ್ರೋಜನ್ ಎಷ್ಟು ಅದಾವ? 2 1 7 2 7 2s are. ಅಲ್ಲಿ 14 ಹೈಡ್ರೋಜನ್ ಅದಾವು, ಇಲ್ಲೇ ಒಂದು ಹೈಡ್ರೋಜನ್ ಇಲ್ಲ. add H plus to balance hydrogen. 14H plus ಬರೀತೀನಿ. ಚಾರ್ಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ, ಬರೇ ಆಟಮ್ ಎಣಿಸ್ರಿ. ಅಲ್ಲಿ ಎಷ್ಟು? 14 ಹೈಡ್ರೋಜನ್ ಇದ್ವು. ಅಲ್ಲಿ 14 ಹೈಡ್ರೋಜನ್, ಈ ಕಡೆ 14 ಹೈಡ್ರೋಜನ್ ಬೇಕು. ಇಲ್ಲಿ ಕೆಳಗೆ ಯಾಕೆ ಬರ್ದಿ? ಇಲ್ಲಿ ಬರೀಬ್ರು ನಾನು. ಇಲ್ಲಿ ಜಾಗ ಇಲ್ಲ ಅಲ್ರಿ, ಅದಕ್ಕೆ ಕೆಳಗೆ ಬರ್ದೀನಿ. ಚಂದ ಬರೀತಿದ್ದೆ. Cr2O7 - 2 plus 14H plus. 14H plus ಯಾಕೆ ಬರ್ತದೆ? ನಾನು ಆ ಕಡೆ ಎಷ್ಟು ಹೈಡ್ರೋಜನ್ ಅದಾವು? ಇಲ್ಲಿ ಒಂದರ ಇತ್ತನ ಅಂದ್ರೆ 14 ಬೇಕು ನನಗೆ. 14 ಹೆಂಗ್ ತೊಗೊಂಡ್ಬರ್ಬೇಕು? ರೂಲ್ ಏನ್ ಹೇಳ್ತೈತಿ? add H plus to balance hydrogen. ಸೊ ಈ ಕಡೆ 14 ಇದ್ದು, ಆ ಕಡೆ ಒಂದು ಇದ್ದಿದ್ದಿಲ್ಲ. ಸೊ 14H plus ಬರ್ತದೆ. ಅರ್ಥ ಆಯ್ತಾ? ಹಾ. ಈಗ ಚಾರ್ಜ್ ಲಾಸ್ಟ್ ಸ್ಟೆಪ್ ಅದು. ಈಗ ಆಟಮ್ಸ್ ಎಲ್ಲ ನೋಡ್ರಿ ಬ್ಯಾಲೆನ್ಸ್ ಆಗ್ಯಾವು.
2 ಕ್ರೋಮಿಯಂ, 2 ಕ್ರೋಮಿಯಂ, ಬ್ಯಾಲೆನ್ಸ್. 14 ಹೈಡ್ರೋಜನ್, 7 2s are 14 hydrogen, balanced. How many oxygen? 7. How many oxygen? 7. Balanced. ಈಗ ಚಾರ್ಜ್ ಬ್ಯಾಲೆನ್ಸ್ ಮಾಡ್ಬೇಕು. ಇಷ್ಟು ಬರ್ಕೋರಿ. ಈಗ ಸ್ಟೆಪ್ 3 ಒಳಗ ಇದು ಇರಲಿ ಅಳ್ಸಕೊಂತೀನಿ ನೋಡ್ರಿ. ಸ್ಟೆಪ್ 3 ಒಳಗ ಥರ್ಡ್ ಸಬ್ ಸ್ಟೆಪ್. ಇಷ್ಟೆಲ್ಲ ಅದಾವ ಮತ್ತು ಅದಕ್ಕೆ 4 ಮಾರ್ಕ್ಸ್ ಹಂಗೆ ಕೊಡ್ತಾರನ್ರಿ. 4 ಮಾರ್ಕ್ಸ್. ಸ್ಟೆಪ್ 3 ಒಳಗೇನ ಥರ್ಡ್ ಸಬ್ ಸ್ಟೆಪ್ ಲಕ್ಷ ಕೊಡ್ಬೇಕು. ಆಡ್ ಎಲೆಕ್ಟ್ರಾನ್ಸ್ ಟು ಬ್ಯಾಲೆನ್ಸ್ ಚಾರ್ಜ್. ಆಡ್ ಎಲೆಕ್ಟ್ರಾನ್ಸ್ ಟು ಬ್ಯಾಲೆನ್ಸ್ ಚಾರ್ಜ್. ಓಕೆ, ಮೊದಲು ಚಾರ್ಜ್ ಎಷ್ಟು ಅದಾವು ಎಣ್ಸೋದು. ಹೆಂಗೆ ಎಣ್ಸೋದು ಲಕ್ಷ ಕೊಡ್ಬೇಕು ಎಲ್ಲರೂ. ಇಲ್ಲಿ ಏನು ಚಾರ್ಜ್ ಐತ್ರಿ? ಇಲ್ಲಿ ಏನು ನಂಬರ್ ಐತಿ? ಏನಿಲ್ಲ ಅಂದ್ರೆ 1 ಇದ್ದಂಗೆ. ಸೊ 1 × -2. ಸೊ ಇಲ್ಲಿ ಏನಿಲ್ಲ ಅಂದ್ರೆ ಇದ ಬರೀಬೇಕು. ಓಕೆ ಓಕೆ. ಇಲ್ಲಿ ಏನು ಚಾರ್ಜ್? ಪ್ಲಸ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ. ಅಂತ ಎಷ್ಟು ಅದಾವು? ಸೊ +14. ರಿಯಾಕ್ಟೆಂಟ್ ಸೈಡ್ ಇದು, ಪ್ರೊಡಕ್ಟ್ ಸೈಡ್ ಈ ಕಡೆ ಬರೀತೀನಿ ನಾನು. ರಿಯಾಕ್ಟೆಂಟ್ ಸೈಡ್ ಪ್ರೊಡಕ್ಟ್ ಸೈಡ್ ಚಾರ್ಜ್ ಬ್ಯಾಲೆನ್ಸ್ ಮಾಡೋಕೆ. ಈಗ ರಿಯಾಕ್ಟೆಂಟ್ ಸೈಡ್ ಏನೇನು? ಇದ್ರದ್ದು -2, ಇದ್ರದ್ದು +14. ಟೋಟಲ್ ಎಷ್ಟು ಆಯ್ತು? +12 ಆತ್ರಿ. 14ರಾಗ 2 ಕಳೀರಿ, 12 ಹೌದಲ್ಲ? ಸೊ ಆ ಕಡೆನೂ +12 ಬರ್ಬೇಕು. ಅಥವಾ 2 ಕಡೆ ಸೇಮ್ ಆಗ್ಬೇಕು. 2 ಕಡೆ ಸೇಮ್ ಆಗ್ಬೇಕಂದ್ರೆ ಮೊದ್ಲೇನು ಆ ಕಡೆ ಎಷ್ಟೈತೆ ಅಂತ ನೋಡೋಣ. ನಾನು ಆ ಕಡೆ ಎಷ್ಟೈತೆ? +3 ಅಂಥವು 2 ಅದಾವ. 2 3 +6. ಈ ಕಡೆ +6. ಅಲ್ಲಿ ಆ ಕಡೆ ಪ್ರಾಡಕ್ಟ್ ಸೈಡ್ನಾಗ +6, ರಿಯಾಕ್ಟೆಂಟ್ ಸೈಡ್ನಾಗ -1. ಶಿವ, ಪ್ರಾಡಕ್ಟ್ ಸೈಡ್ ಸಾರಿ ರಿಯಾಕ್ಟೆಂಟ್ ಸೈಡ್ ಓವರ್ ಆಲ್ ಚಾರ್ಜ್ ಎಷ್ಟು? ಪ್ರಾಡಕ್ಟ್ ಸೈಡ್ ಎಷ್ಟು? ಈಗ ನಮ್ಮ ಕೆಲಸ ಏನು? 2 ಕಡೆ +12 ಮಾಡ್ರಿ, ಅಥವಾ 2 ಕಡೆ +6 ಮಾಡ್ರಿ. ಒಟ್ಟು ಬ್ಯಾಲೆನ್ಸ್ ಆಗ್ಬೇಕು ಚಾರ್ಜ್. ಇಲ್ಲಿ -6 ಇದ್ರೆ ಇಲ್ಲೂ -6, ಅಲ್ಲಿ +6 ಇದ್ರೆ ಇಲ್ಲೂ +6, ಅಲ್ಲಿ +100 ಇದ್ರೆ ಇಲ್ಲೂ -100. ವಾಟ್? ಅಲ್ಲಿ +100 ಇದ್ರೆ ಇಲ್ಲೂ +100, ಅಲ್ಲಿ -100 ಇದ್ರೆ ಒಟ್ಟು ಸೇಮ್ ಚಾರ್ಜ್ ಇರ್ಬೇಕು. ನನ್ನ ಕಡೆ 2 ಆಪ್ಷನ್ ಅದಾವೆ. ಇದನ್ನ +12 ಮಾಡ್ಬೋದು, ಅಥವಾ ಇದನ್ನು +6 ಮಾಡ್ಬೋದು. ಈ ಮೆಥಡ್ಲೆ ಆಡ್ ಎಲೆಕ್ಟ್ರಾನ್ಸ್ ಟು ಬ್ಯಾಲೆನ್ಸ್ ಚಾರ್ಜ್. ಆಡ್ ಎಲೆಕ್ಟ್ರಾನ್ಸ್ ಟು ಇದು ಸ್ಟೇಟ್ಮೆಂಟ್ ಸ್ವಲ್ಪ 2 ಹಾರ್ಸಿನ. ಆಡ್ ಎಲೆಕ್ಟ್ರಾನ್ಸ್ ಟು ಬ್ಯಾಲೆನ್ಸ್ ಚಾರ್ಜ್ ಅಥವಾ ಬ್ಯಾಲೆನ್ಸ್ಡ್ ಚಾರ್ಜರ್ ಅಂದ್ರೆ ಅಥವಾ ಬ್ಯಾಲೆನ್ಸ್ ಚಾರ್ಜ್ ಅಂದ್ರೆ ಸಾಕು. ಓಕೆ, ಇಲ್ಲಿ ಬರ್ರಿ. ನಾ 2 ಕಡೆ +6 ಮಾಡ್ತೀನಿ. 2 ಕಡೆ +6 ಹೆಂಗೆ ಮಾಡ್ತೀನಿ ಅಂದ್ರೆ ಬೈ ಆಡಿಂಗ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಆ ಕಡೆ ಆ್ಯಡ್ ಮಾಡಬೇಕು. ರಿಯಾಕ್ಟೆಂಟ್ ಸೈಡ್ನಾಗ ಆ್ಯಡ್ ಮಾಡಬೇಕು, ಏನು ಪ್ರೊಡಕ್ಟ್ ಸೈಡ್ ಆ್ಯಡ್ ಮಾಡಬೇಕು? ವಿಚಾರ ಮಾಡ್ರಿ ನೀವು. ಎಲೆಕ್ಟ್ರಾನ್ಸ್ಗೆ ಏನು ಚಾರ್ಜ್? ಎಲೆಕ್ಟ್ರಾನ್ಸ್ಗೆ ಏನು ಚಾರ್ಜ್? ಇದು ರೆಕಾರ್ಡ್ ಆಗತ್ತೈತಿ. ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು? ಎಲೆಕ್ಟ್ರಾನ್ಸ್ಗೆ ಏನು ಚಾರ್ಜ್? ಲಕ್ಷ ಕೊಡ್ರಿ ಇಲ್ಲೇ ಎಲ್ಲರೂ. ನಾ ರಿಯಾಕ್ಟೆಂಟ್ ಸೈಡ್ನಾಗ 6 ಎಲೆಕ್ಟ್ರಾನ್ ಆ್ಯಡ್ ಮಾಡಿಬಿಡ್ತೀನಿ. ರಿಯಾಕ್ಟೆಂಟ್ ಸೈಡ್, ಪ್ರೊಡಕ್ಟ್ ಸೈಡ್ ಅಲ್ಲ. ರಿಯಾಕ್ಟೆಂಟ್ ಸೈಡ್ನಾಗ 6 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರ ಇದಕ್ಕೆ ಏನಾಗಿ ಬಂತು ಚಾರ್ಜ್? -6 ಬಂತು. ಪ್ರತಿಯೊಂದು ಎಲೆಕ್ಟ್ರಾನಿಗೂ ಏನು ಚಾರ್ಜ್? ಒಂದು ಎಲೆಕ್ಟ್ರಾನಿಗೆ ಏನು ಚಾರ್ಜ್? ನೆಗೆಟಿವ್. ನೆಗೆಟಿವ್ ಏನು? -100 ಅನ? -1 ಹೌದಲ್ಲ? ಒಂದು ಎಲೆಕ್ಟ್ರಾನಿಗೆ -1, ಒಂದು ಪ್ರೋಟಾನಿಗೆ +1, ಒಂದು ಎಲೆಕ್ಟ್ರಾನಿಗೆ -1. ಅಂತ 6 ಎಲೆಕ್ಟ್ರಾನ್ ತಗೊಂಡ್ಬಂದ್ರೆ ಪ್ರತಿಯೊಂದು ಎಲೆಕ್ಟ್ರಾನಿಗೆ -1 ಅಂದ್ರೆ 6 × -1 -6. ಈ ಕಡೆ -6 ಆ್ಯಡ್ ಮಾಡಿದೆ ನಾನು. ಇದಕ್ಕೆ ಈ ಕಡೆ -6 ಆ್ಯಡ್ ಮಾಡಿದ್ರೆ +12 +12 -6 +6 +6 ಬ್ಯಾಲೆನ್ಸ್. ಅರ್ಧ ಮಂದಿಗೆ ಅರ್ಥ ಆಗೈತಿ, ಇನ್ನು ಅರ್ಧ ಮಂದಿ ಏನಿದು
ಅಂತ ಅನ್ಕೊಳಕತ್ತಿರಲ್ಲ ಅವ್ರಿಗೆ ಹೇಳ್ತೀನಿ, ಇನ್ನೊಮ್ಮೆ ಕೇಳ್ರಿ. ಈ ಕಡೆ ಚಾರ್ಜ್ ಎಷ್ಟಿತ್ತು, ಈ ಕಡೆ ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಎಷ್ಟಿತ್ತು, +12. ಪ್ರೊಡಕ್ಟ್ ಸೈಡ್ ಎಷ್ಟಿತ್ತು, 9 ಅಂದೆ. ಎರಡು ಕಡೆ +6 ಮಾಡ್ಕೊತೀನಿ ಅಂತಂದೆ. ಹೆಂಗ ಅಂದ್ರೆ ರಿಯಾಕ್ಟೆಂಟ್ ಸೈಡ್ನಾಗ ನಾ 6 ಎಲೆಕ್ಟ್ರಾನ್ ಆ್ಯಡ್ ಮಾಡೀನಿ. ಇದು ಇಲ್ಲೇ ಬರ್ಬೇಕು, ಮತ್ತೆ ಅದ ಪ್ರಾಬ್ಲಮ್ ಆಗ್ತಿಲ್ಲ. ಈ ಆರೋ ಮಾರ್ಕ್ ಈಟ ಹಾಕಿನಿ, ಕಾಣುತ್ತಿಲ್ರಿ? 6 ಎಲೆಕ್ಟ್ರಾನ್ಸ್ ಎಲ್ಲಿ ಆ್ಯಡ್ ಮಾಡೀನಿ, ಪ್ರೊಡಕ್ಟ್ ಸೈಡ್. ರಿಯಾಕ್ಟೆಂಟ್ ಸೈಡ್ ಆ್ಯಡ್ ಮಾಡೀನಿ. ರಿಯಾಕ್ಟೆಂಟ್ ಸೈಡ್ ಯಾಕೆ ನಾ ಆ್ಯಡ್ ಮಾಡೀನಿ ಅಂದ್ರೆ ಇಲ್ಲಿ ಏನು ಚಾರ್ಜ್ +12 ಇತ್ತು. ನನ್ನ ಇಂಟೆನ್ಷನ್ ಏನು, ಇದನ್ನು +6 ಮಾಡ್ಬೇಕು. ಈಗ ಮಾಡಿದ್ರೆ 2 +6 ಬ್ಯಾಲೆನ್ಸ್ ಆಗ್ತಾವಿಲ್ಲ. ಇದು +12 ಇದು +6 ಹೆಂಗೆ ಆತಂದ್ರೆ 6 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದಕ್ಕೆ ಆಗ್ತದೆ ರಿಯಾಕ್ಟೆಂಟ್ ಸೈಡ್ನಾಗ. ಎದಕ್ಕೆ? ಪ್ರತಿಯೊಂದು ಎಲೆಕ್ಟ್ರಾನಿಗೆ ಏನು ಚಾರ್ಜ್ -1 ಅಂತ ಎಷ್ಟು ಆ್ಯಡ್ ಮಾಡಿದೆ? ಸೊ 6 × -1. ಸೊ ಈ ಕಡೆ -6 ಬಂತು. ಈಗ 12ನಾಗ -6, 12 ಇತ್ತು. ಲಕ್ಷ ಕೊಡ್ರಿ, ಎಷ್ಟಿತ್ತು? 12 ಇತ್ತು. ಎಷ್ಟು ಬಂತು? ಇಲ್ಲೇ ಚಾರ್ಜ್ +12 ಇತ್ತು, ಅಲ್ಲಿ ಎಷ್ಟಿತ್ತು? ಎರಡು ಕಡೆ +12 ಮಾಡ್ಕೋಬೇಕು, ಅಥವಾ ಎರಡು ಕಡೆ +6 ಮಾಡ್ಕೋಬೇಕು. ನಾವೇನ್ ಮಾಡೀವಿ, ಎರಡು ಕಡೆ +6 ಮಾಡ್ಕೋಬೇಕು ಅನ್ಕೊಂಡಿವಿ. ಹಿಂಗ ಮಾಡ್ಬೇಕು. ಬೈ ಆಡಿಂಗ್ ಎಲೆಕ್ಟ್ರಾನ್ಸ್ ಯು ಕಾಂಟ್ ಇನ್ಕ್ರೀಸ್ ದ ಚಾರ್ಜ್, ಯು ಕ್ಯಾನ್ ಡಿಕ್ರೀಸ್ ಅಲ್ರಿ. ಚಾರ್ಜ್ +5 ಅನ್ಕೋರಿ, ಏನಿತ್ತು ಅನ್ಕೋರಿ? ನಾ 2 ಎಲೆಕ್ಟ್ರಾನ್ ಆ್ಯಡ್ ಮಾಡಿದೆ. ಎಲೆಕ್ಟ್ರಾನಿಗೆ ಏನು ಚಾರ್ಜ್? ಸೊ +5 - 2 +3 ಆಗುತ್ತೆ. ಕಡಿಮೆನೇ ಆಗುತ್ತೆ ಹೊರತು ಜಾಸ್ತಿ ಆಗಂಗಿಲ್ಲ. ಸೊ ಇಲ್ಲಿ +12, ಅಲ್ಲೇ +6. ಸೊ ಇಲ್ಲಿನೂ +6 ಮಾಡ್ಕೋಬೇಕು. ಅದಕ್ಕೆ ನಾ ರಿಯಾಕ್ಟೆಂಟ್ ಸೈಡ್ನಾಗ 6 ಎಲೆಕ್ಟ್ರಾನ್ ಅನ್ನು ಆ್ಯಡ್ ಮಾಡಿದೆ. ಹೌದ್ರಿ? ಮೊದಲು ಎಷ್ಟಿತ್ತು? +12 ಇತ್ತು. ಈಗ ಏನು ಆ್ಯಡ್ ಮಾಡಿದೆ? ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡಿದೆ. ಎಷ್ಟು? 6 ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡಿದೆ. ಪ್ರತಿಯೊಂದರದ ಚಾರ್ಜ್ -1. ಸೊ 6 × -1 will be -6. ಸೊ +12 - 6 +12 - 6 +6 +6 ಬ್ಯಾಲೆನ್ಸ್ ಆಯ್ತು. ಈಗ ಇದು ಬ್ಯಾಲೆನ್ಸ್ ಆಯ್ತು. ಇಲ್ಲಿಗೆ ಮುಗಿದಿಲ್ಲ, ಹಾಫ್ ರಿಯಾಕ್ಷನ್ ಮುಗೀತು. ಈಗ ಇದು ಯಾವ ಹಾಫ್ ರಿಯಾಕ್ಷನ್? ಇದು ಓವರ್ ಆಲ್ ರಿಯಾಕ್ಷನ್ ಬಿಡ್ರಿ. ಇದು ಯಾವ ಹಾಫ್ ರಿಯಾಕ್ಷನ್? ಇದನ್ನೆಲ್ಲ ಈಗ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಮಾಡ್ಬೇಕು. ಯಾವಾಗ ಮುಗಿತಿತ್ತು ಮಾರೆ? ಒಂದೇ ಸಲ ಅಲ್ರಿ, ಸ್ವಲ್ಪ ಹಂಗೆ ಅನ್ಸುತ್ತೆ. ಈ ಒಂದು 2-3 ಪ್ರಾಬ್ಲಮ್ ನೀವು ಮಾಡಿದ್ರೆ ಪಟ ಮಾಡ್ತೀರಿ ನೀವು. ಇದೊಂದು ಬರ್ಕೊಂಡ್ರಿ, ಅದೊಂದು 5 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಇಷ್ಟು ರೆಕಾರ್ಡ್ ಆಗೈತಿ. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಹಿಂಗೆ ಮಾಡ್ಬೇಕು. ಈಗ ಲಘು ಮುಗಿತೈತೆ ಅದು, ನಿಮ್ಗೆ ಗೊತ್ತಾಗುತ್ತೆ ಲಘು ಎದಕ್ಕೆ ಮುಗಿತೈತೆ ಅಂತ. ಇದು ರಬ್ ಮಾಡಲಿ. ಹೇಳ್ರಿ ನಮ್ದು ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್. Fe+2 gives Fe+3. ಫಸ್ಟ್ ಸ್ಟೆಪ್ ಏನು? ಬ್ಯಾಲೆನ್ಸ್ ಅದರ್ ಆಟಮ್ಸ್ ಎಕ್ಸೆಪ್ಟ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಥರ್ಡ್ ಸ್ಟೆಪ್ ಒಳಗೆ ಫಸ್ಟ್ ಸಬ್ ಸ್ಟೆಪ್ ಏನು ಓದ್ರಿ? ಬ್ಯಾಲೆನ್ಸ್ ಅದರ್ ಆಟಮ್ಸ್ ಎಕ್ಸೆಪ್ಟ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಅಂದ್ರೆ ಯಾವ್ದು ಉಳಿತು? ಆಕ್ಸಿಜನ್ ಹೈಡ್ರೋಜನ್ ಬಿಟ್ರೆ ಯಾವ್ದು ಉಳಿತಿಲ್ಲ? ಅಯರ್ನ್. ಅದು ಆಲ್ರೆಡಿ ಬ್ಯಾಲೆನ್ಸ್ ಐತಿ, ಮುಗಿದ ಕೆಲಸ ಇಲ್ಲ. ಇದು ಎಷ್ಟೈತ್ರಿ? ಇದು ಎಷ್ಟೈತಿ? ಸರ್ ಇದು 2, ಇದು 3 ಅನ್ಬೇಡ್ರಿ. ಚಾರ್ಜ್ ಅದು. ಇದು ಒಂದು ಬ್ಯಾಲೆನ್ಸ್ಡ್. ಥರ್ಡ್ ಸ್ಟೆಪ್ ಒಳಗೆ ಸೆಕೆಂಡ್ ಸಬ್ ಸ್ಟೆಪ್ ಏನು? add H2O2 balance oxygen, add H+2 balance hydrogen. ಇಲ್ಲ ಆಕ್ಸಿಜನ್ ಇಲ್ಲ, ಹೈಡ್ರೋಜನ್ ಇಲ್ಲ, ಏನು ಕೆಲಸ ಇಲ್ಲ. ನೆಕ್ಸ್ಟ್ ಇಲ್ಲಿ ಚಾರ್ಜ್ ಎಷ್ಟೈತಿ? ಇಲ್ಲಿ ಎಷ್ಟೈತಿ? ಎರಡು ಕಡೆ +2 ಮಾಡ್ಕೊಳ್ಳೋಣ.
ಎರಡು ಕಡೆ +2 ಮಾಡ್ಬೇಕಂದ್ರೆ add 1 electron on reactant side, product side, adding 1 electron to the side, product side. ಏನಾಗುತ್ತಾ ಇಲ್ಲಿ ಬರ್ತೀನಿ ನೋಡ್ರಿ. ಏನಾಗುತ್ತೆ Fe plus 2 gives Fe plus 3 plus electron. ಮುಗೀತು ನೋಡ್ರಿ, ಅದು ಅಷ್ಟೊತ್ತಾಗಿತ್ತು, ಇಷ್ಟೊತ್ತು ಪಟ್ಟು ಮುಗೀತು. ಈಗ ನಿಮ್ಗೆ ಅರ್ಥ ಆತನ್ರಿ ನಾ ಯಾಕೆ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಮೊದಲು ಯಾಕೆ ತೊಗೊಂಡೆ? ಅಲ್ಲೇ ಭಾಳ ಕೆಲಸ ಇತ್ತು, ಇಲ್ಲೇ ಮುಗೀತು. ಡನ್ನಿಂಗ್ ಇದನ್ನ ಪಟ್ಟನ್ ಬರ್ಕೋರಿ. ಈಗೇನ್ ಮಾಡ್ಬೇಕ? ಎರಡು ಹಾಫ್ ರಿಯಾಕ್ಷನ್ ಅನ್ನು ಕೂಡಿಸ್ಬೇಕು. ಅಯ್ಯೋ ಕೂಡಿಸಿದ್ದ ಇದ್ವಲ್ಲೋ ಮಾರ, ಕೂಡಿಸಿದ್ದನ್ನ ಅರ್ಧ ಮಾಡಿ ಮತ್ತೆ ಕೂಡಿಸೋದ ಏನ್ ಹುಚ್ಚತಾನ, ಸರಿ ಇಲ್ಲ? ಡನ್. ಹಾಂ, ಈಗ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಇಲ್ಲಿ ರೆಡಿ ಐತಿ. ಇಲ್ಲ ಇದಲ್ಲ, ಫೈನಲ್ ಫಾರ್ಮ್ ಹೇಳ್ರಿ ಇದ್ರದ್ದು. ಈಗ ಕರೆಕ್ಟ್ ಆತ? ಹಾಂ, ಈಗ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಫೈನಲ್ ಫಾರ್ಮ್. ರಿಡಕ್ಷನ್ ಹಾಫ್ ರಿಯಾಕ್ಷನ್ ಆಗಲೇ ಮಾಡಿಟ್ಟಿದ್ವಲ್ಲ, ಅದನ್ನ ಹೇಳ್ರಿ. CrO7 plus 14H plus 6 electrons gives 2Cr plus 3 plus 7H2O. ಕರೆಕ್ಟ್? ಹಾಂ, ಈಗ ಲಕ್ಷ ಕೊಡ್ರಿ. ಇನ್ನೊಂದು ಲಾಸ್ಟ್ ಸ್ಟೆಪ್ ಉಳಿದೈತಿಲ್ಲ, ಎರಡು ಆ್ಯಡ್ ಮಾಡ್ಬೇಕು. ಈಗ ಎರಡು ಬೇರೆ ಬೇರೆ ಮಾಡಿಕೊಂಡು ಇಂಡಿವಿಜುವಲಿ ಬ್ಯಾಲೆನ್ಸ್ ಮಾಡೀವಿ. ಈಗ ವಾಪಸ್ ಒಂದು ಕೂಡಿಸ್ಬೇಕು. ಲಕ್ಷ ಕೊಡ್ರಿ, ಹೆಂಗೆ ಕೂಡಿಸ್ಬೇಕು ಅಂದ್ರೆ ನಾನು ನಿಮ್ಮನ್ನು ಹೇಳಿದ್ದೆ, ರಿಯಾಕ್ಟೆಂಟ್ ಸೈಡ್ ಆಫ್ ದ ಫಸ್ಟ್ ರಿಯಾಕ್ಷನ್ ಆ್ಯಂಡ್ ಪ್ರಾಡಕ್ಟ್ ಸೈಡ್ ಆಫ್ ದ ಸೆಕೆಂಡ್ ರಿಯಾಕ್ಷನ್ನಾಗ ಏನಾರು ಕಾಮನ್ ಇದ್ರೆ ಕ್ಯಾನ್ಸಲ್ ಆಗ್ತಾವು. ಹೇಳಿದ್ನಿಲ್ಲ? ನಿಮ್ಮ ಕ್ಲಾಸ್ನಾಗ ಹೇಳಿದ್ದೆ, ಅಲ್ಲಿ ಹೇಳಿದ್ದೆ, ಇಲ್ಲೇ ಹೇಳಿದ್ನಿಲ್ಲ? ಹಾಂ. ಸೊ ಫಸ್ಟ್ ರಿಯಾಕ್ಷನ್ ಪ್ರಾಡಕ್ಟ್ಸ್ ಒಳಗೆ ಏನಾರ ಸೇಮ್ ಇದ್ರ, ಫಸ್ಟ್ ರಿಯಾಕ್ಷನ್ ಪ್ರಾಡಕ್ಟ್ಸ್ ಮತ್ತು ಸೆಕೆಂಡ್ ರಿಯಾಕ್ಷನ್ ರಿಯಾಕ್ಟೆಂಟ್ಸ್ ಒಳಗೆ ಏನಾರ ಸೇಮ್ ಇದ್ರೆ ಕ್ಯಾನ್ಸಲ್ ಆಗ್ತಾವು. ಹಾಂ, ಏನು ಸೇಮ್ ಅದಾವು? ಇಲ್ಲೇ ಎಲೆಕ್ಟ್ರಾನ್ ಸೇಮ್ ಅದಾವು, ಅದ್ರಲ್ಲಿ ಒಂದೈತಿ, ಇಲ್ಲೇ 6 ಅದಾವು. ಸೊ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅದನ್ನು 6 ಮಾಡ್ಕೋಬೇಕು. ಅರ್ಥ ಆಗತೈತಿ? ಸೊ ನಾ ಇಲ್ಲೇ ಬರಿತೀನಿ ನೋಡ್ರಿ. ಮಲ್ಟಿಪ್ಲೈ ಏನಾತ್ರಿ? ನಂಗೆ ಮ್ಯಾಲೆ ಹೋಗಕ್ಕೆ ಬಿಡೋಲ್ರಿ. multiply oxidation half reaction by 6. ಏನಾಗುತ್ತೆ? 6Fe plus 2 gives 6Fe plus 3 plus 6 electrons. ಸರ್ ಇಲ್ಲೆಷ್ಟು 6 ಮಾಡ್ತೀವಿ ತೋರಿ. ಇವನ್ನೆಲ್ಲ ಯಾಕೆ ಮಾಡ್ಬೇಕು? ಮತ್ತೆ ಇಷ್ಟೊತ್ತನ ಬ್ಯಾಲೆನ್ಸ್ ಯಾಕೆ ಮಾಡಿದ್ದೀವಿ ಅಂತ? ಇಷ್ಟೊತ್ತನ ಹೊಡೆದಾಡಿ ಬ್ಯಾಲೆನ್ಸ್ ಮಾಡಿ ಈಗ ಅನ್ಬ್ಯಾಲೆನ್ಸ್ ಮಾಡ್ತೀರ ವಾಪಸ್? ಸರ್ ನಾವು ಹಂಗೆ ಅಂದೇ ಇಲ್ಲ ನಾನು ಅಂದು ಬಿಡ್ರಿ. ಈಗ ಏನು ಮಾಡಿದ್ವಿ ನಾವು? ಮಲ್ಟಿಪ್ಲೈ ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಬೈ ಏನಾಗ್ತಾವ? 6Fe plus 2 gives 6Fe plus 3 plus 6 electrons. ಈಗ ಇದು ಏನು ನಮ್ಮದು? ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್. ಈಗ ರಿಡಕ್ಷನ್ ಹಾಫ್ ರಿಯಾಕ್ಷನ್ ಇನ್ನೊಮ್ಮೆ ಆಸ್ ಇಟ್ ಈಸ್ ಬರೀನಂತೀವಿ. ರಿಡಕ್ಷನ್ ಹಾಫ್ ರಿಯಾಕ್ಷನ್ ಹೇಳ್ರಿ. Cr2O7 minus 2 plus 14H plus 6 electrons gives 2Cr plus 3 plus 7H2O. ಈಗ ಇದನ್ನ ಆಡ್ ಮಾಡಬೇಕು. ಲಕ್ಷ ಕೊಡ್ರಿ. 6 electron cancels. Am I right?
ಏನು ಉಳಿತೈತಿ ಇಲ್ಲಿ ಬರೀತೀನಿ, ಇಲ್ಲಿ ಮಾತ್ರ ನಮ್ಗೆ ಕ್ಯಾಮ್ರಾದಾಗ ರೆಕಾರ್ಡ್ ಆಗುತ್ತಾ? ಹಾಂ, ಫಸ್ಟ್ ಇದನ್ನು ಬರೀರಿ 6Fe+2. ಮತ್ತು ಇಲ್ಲಿ ರಿಯಾಕ್ಟೆಂಟ್ ಏನು ಅದಾವನ್ರಿ? ಎಲ್ಲರೂ ಲಕ್ಷ ಕೊಡತ್ತೀರಿ ಇಲ್ಲೇ? ಹಾಂ, ಇಲ್ಲಿ ಏನಿಲ್ಲ, ಇಲ್ಲದಾವ ಇಲ್ಲ? ಹಾಂ, ಪ್ಲಸ್ Cr2O7-2 ಪ್ಲಸ್ 14H ಪ್ಲಸ್ 6 ಎಲೆಕ್ಟ್ರಾನ್. ಅದನ್ನು ನಾನು ಬರೆಯಂಗಿಲ್ಲ, ಯಾಕಂದ್ರೆ ನಾನು ಕ್ಯಾನ್ಸಲ್ ಮಾಡೀವಿ. ಹಾಂ, ಈಗ ಪ್ರಾಡಕ್ಟ್ ಸೈಡ್ನಾಗ ಏನೇನದಾವ ನೋಡ್ರಿ, 6Fe+3 ಪ್ಲಸ್ ಇದಂತೂ ಬರೆಯಂಗಿಲ್ಲ, ಯಾಕಂದ್ರೆ ಕ್ಯಾನ್ಸಲ್ ಮಾಡೀವಿ. ಇಲ್ಲಿ ಬರ್ರಿ 2Cr+3 ಪ್ಲಸ್ 7H2O. ಈಗ ಕತಿ ಮುಗೀತು, ಇಲ್ಲಿಗೆ ಮುಗೀತು. ಆದ್ರೆ ಒಮ್ಮೆಲೆ ವೆರಿಫೈ ಮಾಡ್ಬೇಕು ಮುಗಿದ್ಮೇಲೆ. ಲಕ್ಷ ಕೊಡ್ರಿ, ಆಟಮ್ ಬ್ಯಾಲೆನ್ಸ್ ಆಗ್ಯಾವ ಇಲ್ಲೋ, ಚಾರ್ಜ್ ಬ್ಯಾಲೆನ್ಸ್ ಆಗ್ಯಾವ ಇಲ್ಲೋ ವೆರಿಫೈ ಮಾಡ್ಬೇಕು. ವೆರಿಫೈ ಮಾಡೋಣ. ಇಲ್ಲಿ ನೋಡ್ರಿ, ಐರನ್ ಎಷ್ಟದಾವ? ಅಲ್ಲೇ ಬ್ಯಾಲೆನ್ಸ್. ಕ್ರೋಮಿಯಂ ಎಷ್ಟದಾವ? ಅಲ್ಲೇ ಬ್ಯಾಲೆನ್ಸ್. ಆಕ್ಸಿಜನ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ 14, 7 2s. ಈಚ್ ಆಟಮ್ ಇಸ್ ಬ್ಯಾಲೆನ್ಸ್ಡ್. ನಾವು ಚಾರ್ಜ್ ಒಮ್ಮೆ ವೆರಿಫೈ ಮಾಡ್ಬೇಕು. ಚಾರ್ಜ್ ಇಷ್ಟೆಲ್ಲ ಮಾಡಿ ಅಂದ್ರೆ ಚಾರ್ಜ್ ತಂತ ಬ್ಯಾಲೆನ್ಸ್ ಆಗಿರ್ತೈತಿ ಅಂದ್ರೆ ಒಮ್ಮೆ ವೆರಿಫೈ ಮಾಡ್ಬೇಕು. +2 ಅಂಥವು ಎಷ್ಟು ಅದಾವ? 6 +12. ಹಾಂ, ಇಲ್ಲೇ -2. ಇಲ್ಲಿ ಏನು ಐತನ್ರಿ? ಇಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ 1 × -2 is -2. ಹಾಂ, +14 ಕರೆಕ್ಟ್. +14 +12 +26 -2 +24. ಹೌದಿಲ್ಲ? +24 is the charge on reactant side. Product side +24 ಬಂತಂದ್ರೆ ಬ್ಯಾಲೆನ್ಸ್ಡ್. ಹಾಂ, ನೋಡ್ರಿ 6 +18 2 +18 ಏನಿದು? 6 3s +18 2 3s 18 +6 24. ಇದಕ್ಕಂತೂ ಚಾರ್ಜ್ ಎಲ್ಲ ನ್ಯೂಟ್ರಲ್ ಇದೆ. +24 ಬಂತಿಲ್ಲ ಇಲ್ಲೇನು? +24 balanced. Charge is balanced, atoms are balanced, the entire reaction is balanced. ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್. ಸ್ಟುಡ್ ಅಂಡರ್. ಹಾಂ, ಈ ಪಾರ್ಟ್ ಬರ್ಕೋರಿ, ಆಮೇಲೆ ಬ್ರೇಕಿಗೆ ಹೋಗ್ರಿ. ಒಂದು 5 ನಿಮಿಷ ಲೇಟ್ ಆಯ್ತು, ಸಾರಿ. ಥ್ಯಾಂಕ್ ಯು.